ಬೆಂಗಳೂರಿನ ಪ್ರತಿಷ್ಠಿತ ಬನಶಂಕರಿ ದೇವಾಲಯದಲ್ಲಿ ಇವತ್ತು ಹುಂಡಿ ಹಣ ಎಣಿಕೆ ಕಾರ್ಯ ನಡೆದಿದೆ. ಬೆಳಗ್ಗೆ 10 ಗಂಟೆಗೆ ಆರಂಭ ಆದ ಹುಂಡಿ ಎಣಿಕೆ ಕಾರ್ಯ ಮಧ್ಯಾಹ್ನ 3:30 ಸುಮಾರಿಗೆ ಮುಕ್ತಾಯ ಆಗಿದೆ. 22 ದಿನದಲ್ಲಿ ಸಂಗ್ರಹಣೆಯಾಗಿದ್ದ ಹುಂಡಿ ಹಣವನ್ನು ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಎಣಿಕೆ ಮಾಡಲಾಯಿತು. ಜನವರಿಯಲ್ಲಿ ಜಾತ್ರೆ ಇರುವ ಹಿನ್ನೆಲೆಯಲ್ಲಿ ಹುಂಡಿ ಓಪನ್ ಮಾಡಲಾಗಿದ್ದು ಒಟ್ಟಾರೆ 30,90,077 ರೂಪಾಯಿ ಹುಂಡಿಯಲ್ಲಿತ್ತು. ಬನಶಂಕರಿಯಲ್ಲಿರುವ ಬನಶಂಕರಿ ಅಮ್ಮ ದೇವಿಗೆ ಪ್ರತಿ ಶುಕ್ರವಾರ ವಿಶೇಷ ಪೂಜೆ ನೆರವೇರುತ್ತೆ. ಪ್ರತಿ ಶುಕ್ರವಾರ ಸಾವಿರಾರು ಭಕ್ತರು ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಹೀಗಾಗಿ ದೇಗುಲದ ಹುಂಡಿಗೆ ಕೋಟ್ಯಾಂತರ ರೂಪಾಯಿ ಹರಿದು ಬರುತ್ತೆ. ವಿಶೇಷ ಅಂದ್ರೆ ಇದೇ ಹುಂಡಿಯಲ್ಲಿ ಒಂದು ಲವ್ ಲೆಟರ್ ಕೂಡ ಪತ್ತೆಯಾಗಿದೆ. ಶ್ರೀನಿವಾಸ್ ಅನ್ನುವ ಯುವಕನಿಗೆ ಯುವತಿಯೊಬ್ಬಳು ಪ್ರೇಮ ಪತ್ರವನ್ನ ಬರೆದಿದ್ದಾಳೆ. ಆ ಪ್ರೇಮ ಪತ್ರವನ್ನ ಬನಶಂಕರಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದ್ದಾಳೆ. ಯುವತಿ ಬರೆದಿದ್ದ 4 ಪುಟಗಳ ಲವ್ ಲೆಟರ್ ಇವತ್ತು ಹುಂಡಿ ಓಪನ್ ಮಾಡಿದಾಗ ಪತ್ತೆಯಾಗಿದೆ. ಶಿಕ್ಷಣ ತಜ್ಞೆ, ಲೋಕೋಪಕಾರಿ ಮತ್ತು ಉದ್ಯಮಿ ನೀತಾ ಅಂಬಾನಿ ಅವರನ್ನ ದಿ ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ ನ ಗೌರವ ಟ್ರಸ್ಟಿಯಾಗಿ ಆಯ್ಕೆ ಮಾಡಲಾಗಿದೆ. ಈ ಕುರಿತು ಮ್ಯೂಸಿಯಂ ಅಧ್ಯಕ್ಷ ಡೇನಿಯಲ್ ಬ್ರಾಡ್ಸ್ಕಿ ಮಾಹಿತಿ ಕೊಟ್ಟಿದ್ದಾರೆ. ನವೆಂಬರ್ 12ರ ಮಂಡಳಿಯ ಸಭೆಯಲ್ಲಿ ನೀತಾ ಅಂಬಾನಿ ಅವರ ಆಯ್ಕೆಯಾಗಿದೆ. ಈ ಗೌರವ ಪಡೆದ ಮೊದಲ ಭಾರತೀಯ ಅನ್ನುವಂತಹ ಹೆಗ್ಗಳಿಕೆಗೆ ನೀತಾ ಅಂಬಾನಿ ಪಾತ್ರರಾಗಿದ್ದಾರೆ. ಈ ಕುರಿತು ಮಾತನಾಡಿದ ಬ್ರಾಡ್ಸ್ಕಿ, ನೀತಾ ಅಂಬಾನಿ ಅವರ ಬದ್ಧತೆ ಮತ್ತು ಭಾರತದ ಕಲೆ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡ್ತಾ ಇರೋದು ಮತ್ತು ಉತ್ತೇಜಿಸ್ತಾ ಇರೋದು ನಿಜಕ್ಕೂ ಅಸಾಧಾರಣವಾಗಿದೆ. ಅವರ ಬೆಂಬಲ ಮ್ಯೂಸಿಯಂನ ಪ್ರಪಂಚದ ಮೂಲೆ ಮೂಲೆಯಿಂದ ಕಲೆ ಅಧ್ಯಯನ ಮತ್ತು ಪ್ರದರ್ಶಿಸುವ ಸಾಮರ್ಥ್ಯದ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತೆ. ನೀತಾ ಅಂಬಾನಿ ಅವರನ್ನ ಮಂಡಳಿಗೆ ಸ್ವಾಗತಿಸುವುದು ಸಂತೋಷದ ಸಂಗತಿ ಅಂತ ಹೇಳಿದ್ದಾರೆ. ಇನ್ನು ತಮ್ಮ ಆಯ್ಕೆ ಕುರಿತು ಮಾತನಾಡಿದ ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ನೀತಾ ಅಂಬಾನಿ, ಭಾರತದ ಕಲೆಗಳನ್ನ ಪ್ರದರ್ಶಿಸುವ ತಮ್ಮ ಕಾರ್ಯಕ್ರಮವನ್ನ ವಿಸ್ತರಿಸುವ ಮತ್ತು ಹೆಚ್ಚಿಸುವ ಬಯಕೆಯಿಂದ ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ ಅನ್ನ ಬೆಂಬಲಿಸುವುದು ಕಳೆದ ಹಲವಾರು ವರ್ಷಗಳಿಂದ ಬಹಳ ಲಾಭದಾಯಕವಾಗಿದೆ. ಜಾಗತಿಕ ವೇದಿಕೆಯಲ್ಲಿ ಭಾರತೀಯ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರತಿನಿಧಿಸುವ ನಮ್ಮ ಬದ್ಧತೆಯನ್ನ ಶಕ್ತಿಗೊಳಿಸುವ ದಿ ಮೆಟ್ರೋನ ತೀವ್ರ ಆಸಕ್ತಿಯಿಂದ ನಾನು ಪ್ರಭಾವಿತಳಾಗಿದ್ದೇನೆ. ಇದು ಭಾರತದ ಪರಂಪರೆಯನ್ನ ಪ್ರಪಂಚಕ್ಕೆ ತೋರಿಸುವ ಪ್ರಯತ್ನವನ್ನ ದ್ವಿಗುಣಗೊಳಿಸಲು ಪ್ರೇರೇಪಿಸುತ್ತೆ ಅಂತ ಹೇಳಿದ್ದಾರೆ. ಇವಿಷ್ಟು